ಗಣೇಶ ಗಣೇಶ ಕೊಡಪ್ಪ 4 ಲಕ್ಷ ಕೊಟ್ಬಿಡಪ್ಪ. ಯಾವ 4 ಲಕ್ಷ? ಯಾವ 4 ಲಕ್ಷ? ನೀನ್ ಯಾವ ಗಣೇಶ ಆಗೋ? ಅಡಿಗೆ ಗಣೇಶ. ಮನೆ ಆವಾಗ ನಾನ್ ಜಾಸ್ತಿ ಗಣೇಶ ತಿಳ್ಕೊಂಡಿದ್ನಲ್ಲೋ. ಹೋಯ್ತಲ್ಲೋ 4 ಲಕ್ಷ, ಹೋಯ್ತಲ್ಲೋ 4 ಲಕ್ಷ. ಬಡವನ ಮನೆ ಮುಳುಗುತ್ತಲ್ಲೋ. ಎಲ್ಲಿಟ್ಟಿದೆ ಸ್ವಾಮಿ 4 ಲಕ್ಷ? ರೇಸ್ನಲ್ಲಿ ಕಣಪ್ಪ. ರೇಸ್ನಲ್ಲಿ 4 ಲಕ್ಷ ರೂಪಾಯಿ ಬಂತ? ಅಯ್ಯೋ ನಿನ್ನೆ 45 ಕಟ್ಟಿದ್ರಿ, ಇವತ್ತು ಬರ್ತಿತ್ತಪ್ಪ 4 ಲಕ್ಷ. ಕಟ್ಟಿದ್ರೆ ಬರ್ತಿತ್ತ? ರಂಗನಾಥ 4 ಲಕ್ಷ ಬಂದಿದ್ರೆ ನಿನಗೆ ತಂಬಿಟ್ನ ಆರತಿ ಮಾಡಿಸ್ತಿದ್ನಲ್ಲಪ್ಪ. ನಿನ್ನ ಮನೆ ಆಗ. ಅಯ್ಯೋ ಗೀತಮ್ಮನ ನಾನು ಬಿತ್ತಲ್ಲ. ಇದಾ ಭಗವದ್ಗೀತೆ? ಓ ಭಗವದ್ಗೀತೆ ಎಲ್ಲಿ ಅದನ್ನ ಇಲ್ಲಿ ಕೊಡಿ. ಅಯ್ಯೋ ಇದು ಅಶ್ವಮೇಧ ಭಗವದ್ಗೀತೆ, ನಿಮ್ಗೆ ಅರ್ಥವಾಗಲ್ಲ. ಅಯ್ಯೋ ಎಲ್ಲ ಅರ್ಥವಾಗುತ್ತೆ. ಕೊಡಿ ಇದು ಬೇರೆ ಶುರು ಮಾಡಿದ್ದೀರಾ? ಶುರು ಮಾಡ್ತಿದ್ದೆ, ಅಷ್ಟೊಳಗೆ ಮುಕ್ತಾಯ ಆಗೋಯ್ತು. ಇಲ್ಲಿದ್ರೆ ಮಾಡ್ತಿದ್ರೆ ಕಂಟಿನ್ಯೂ. ಇನ್ನೊಂದ್ಸಲ ನನ್ ಕಣ್ಗೆ ಏನಾದ್ರೂ ಬಿಟ್ಟು ಎಲ್ಲಿ ಅಣ್ಣ ಬರ್ಲಿಲ್ಲ ಇನ್ನು? ಊರ್ ಹೊಸ ಅಂತ ಕಾಣುತ್ತೆ. ನಿಂಗೇನ್ ಗೊತ್ತಾಯ್ತು? ಇದು ನೋಡಿದ್ರೆ ಗೊತ್ತಾಗುತ್ತ. ಕೈ ತೆಗಿ. ಸರಿ, ಎಲ್ಲಿರೋದು? ನಿನ್ನ ಎದುರಿಗೆ ಇರೋದು. ಅದಲ್ಲ ಮನೆ. ಮನೆ ಮಠ ಏನು ಇಲ್ಲ ನಂಗೆ. ಏನು ಇಲ್ವಾ? ಹೆಸರೇನು? ಮುತ್ತಣ್ಣ ಅಂತ. ಮುತ್ತಣ್ಣ. ನನ್ನ ಹೆಸರು ರಂಗೋ ಅಂತ. ಇದೇ ಊರ ನಿಮ್ದು? ಇದೇ ಊರಲ್ಲಿ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಏನ್ ಬಟ್ಟೆ ಕತ್ತರಿಸ್ತಿದ್ದ? ಇದೆಲ್ಲ ನಿಂಗೆ ಅರ್ಥವಾಗಲ್ಲ. ಬೆಂಗಳೂರಲ್ಲಿ ಹೇಗೆ ಬದುಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇನ್ಮೇಲೆ ನಾನೇ ನಿಮ್ ಗುರು. ನಡಿ ನಡಿ, ನೀವು ಮುಂದೆ ನಡಿ. ಬಾ. ರಂಗಣ್ಣ, ಇದೇನಾ ಬೆಂಗಳೂರು ಅರಮನೆ? ಅಯ್ಯೋ ಮುಂಚೆ ಇದು ಕಾರ್ಪೊರೇಷನ್ ಬಿಲ್ಡಿಂಗು. ಹಂಗಂದ್ರೇನಾ? ಹಂಗಂದ್ರೆ ನಮಸ್ಕಾರ
ಅವರ ಮೇಯರ್. ಹಂಗಂದ್ರೆ ಮೇಯರ್ ಊರಿನ ತಂದೆ ಅಂತ. ಓಹೋ, ಕೆಂಪೇಗೌಡರು. ನಮ್ಗೆ ಗೊತ್ತಿಲ್ಲ, ವಿಚಾರ ಹೇಳ್ತೀನಿ. ಹೌದು, ನಮಸ್ಕಾರ ಹೊಡೆದು ಬಿಟ್ಟಲ್ಲ ಅವ್ರು, ನಿಮ್ಗೆ ಗೊತ್ತಾ? ಹೋಗಲ್ಲ, ನಮಸ್ಕಾರ ಹೊಡೆಯ ಗುರ್ತ್ಯಾಕೋ? ಯಾರಿಗಂದ್ರೆ ಅವ್ರು ಹೊಡೆದು ಬಿಡೋದು. ಕೆಲಸ ಆಗ್ಬೇಕು ಅಂದ್ರೆ ನಮಸ್ಕಾರ ಹೊಡಿಲೇಬೇಕು. ಗೊತ್ತಣ, ನೋಡ್ತಾ ಇರು, ಇನ್ ಸ್ವಲ್ಪ ದಿವಸ ನಾನು ಮೇಯರ್ ಆಗ್ಬಿಡ್ತೀನಿ. ಇದೇ ತರ ಕಾರಲ್ಲಿ ಜಮ್ ಅಂತ ಹೋಗ್ತೀನಿ. ಅವಾಗ ನೀನು ನಮಸ್ಕಾರ ಹೊಡಿತ್ಯಾ? ಎಳಾದಿಯಿಂದ ನಿನ್ನ ಮಕ ನೋಡು, ಮೇಯರ್ ಆಗ್ತಾರಂತ ಎಳಾಲಿ. ಯಾಕಮ್ಮ ನಾನಗ್ತ್ಯಾ? ಇದು ಪ್ರಜಾರಾಜ್ಯ, ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಹೌದೌದು, ಹೇಳಕ್ ಆಯ್ಕಿಲ್ಲ. ಹುಚ್ಚಿನ ಮನೆಯಲ್ಲಿ ಮುಂದೆನೇ ಜಾಣ. ನಡಿ ಬಿಡು, ಯಾವನು ಅಡಿಕೆ ಪಾಪ ಕೂದು ಬಿಟ್ಟು ಅವನ್ನೇ ಅಂತ ಕಾಣ್ತಾ ಇದ್ದಾನೆ. ಬರೀ ಕೈಯಾದೆ ಇರೋದಿಗೆ ಒಂದೇ ತಾಳಿ, ನಾನು ಕೊಡಲ್ಲ. ಕೊಡಕ್ಕಿಲ್ಲ, ಕೊಡಲ್ಲ. ನಿಮ್ಮ ಅಪ್ಪ ಮನಗೇನೆ ನಾ ಸಂಪಾದನೆ ಮಾಡಿ ನಾ ಕಟ್ಟಿದ್ದಾನೆ ನೋಡ್ಕೊಳಕ್ಕೆ ಕೊಡಲ್ಲ. ನಿನ್ಗೆ ಜ್ಞಾನ ಗಿನ ನಟ್ಕೈತಾ ಇಲ್ವೋ? ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ. ಯಾವನ ಅಲ್ಲಣ್ಣ, ಅವ್ನು ಹೊಸ್ತ, ಅವ್ನಿಗೇನು ಗೊತ್ತಿಲ್ಲ. ನೀವೊಂಥರ ಕುದುರೆ ಮೇಲಿದ್ಯಾ. ಒಳಗೆ ಹೋಗಪ್ಪ, ಕುಡ್ತಿದ್ದೆಲ್ಲ ಸೂರ್ಯ ಈಗ ಅವ್ನು ತುಂಬಾ ಬಿಸಿ ಬಿಸಿ ಆಗಿದ್ದಾನೆ. ಈಗ ಸ್ವಲ್ಪ ಹೊತ್ತೋದು ತಣ್ಣಗಾಗ್ತಾನೆ. ಆಮೇಲೆ ಹೋಗ್ತಂತೆ. ಇಲ್ಲೇ ಇರು. ಯಾವ ಮುತ್ತಣ್ಣ, ನಿನ್ಗೆ ನೀವು ಸಮಾಚಾರ ಗೊತ್ತಿಲ್ಲ ಕಣ. ಅವ್ನು ಯಾರು ಅಂತ ತಿಳ್ಕೊಂಡಿ? ಈ ಸೇವಾ ಸಮಾಜದ ಜವಾನ. ಓ, ಇಸ್ತ್ರಿ ಮಾಡೋ ಅಗಸ. ಇಸ್ತ್ರಿ ಮಾಡೋನಲ್ಲ, ಇಸ್ತ್ರಿ ಅಂದ್ರೆ ಗೊತ್ತು ಬಿಡಪ್ಪ, ಹೆಣ್ಮಕ್ಳು ಅಂತ. ಬಾಬಾ, ಅದೇನು ಮಾಡಿ ಜನಗಳು, ಅದೇನು ಮಾಡಿ ಜನಗಳು. ಲೋ ಮುತ್ತಣ್ಣ, ಇಲ್ಲಿರೋರೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು ಕಣೋ. ಯಾರ ಮಾತು ಯಾರು ಕೇಳಲ್ಲ. ಪುಣ್ಯ ಯಾಕಪ್ಪ, ನನ್ನ ಮಾತು ನೀನ್ ಕೇಳಲ್ಲ, ನಿನ್ನ ಮಾತು ನಾನ್ ಕೇಳಲ್ಲ. ನನಗೂ ನಿನ್ಗೂ ಯಾಕೋ? ನಡಿ, ಬಾ ಬಾ ಬಾ. ಅಲ್ಲೋ, ನಿನ್ನಟ್ಟೆ ಬಜ್ಯ ಸುಂಟಗಾಳಿ ಬಂದು ಸುಟ್ಕೊಂಡಾಗ ನಿನಗೇನ್ ಕೇಳ್ಗಾಲ ಬಂತು? ಎಲ್ಲ ನೀನೇ ತಿಂದ್ರೆ ಮಿಕ್ಕಿದವ್ರ ಗತಿ ಏನು? ತಿಂತ್ಯಾ 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 ಹೊಡಿಬೇಡ ಕಣವ. ಅರಿದಿಟ್ಕೊಂಡು ಪಾಪ ಹೊಟ್ಟೆ ಹಸು ಸುಳ್ಳಿ ಬಿಡವ. ನನ್ನ ಮಗ ನನ್ನ ಇಷ್ಟ, ನೀನೇ ಕೇಳಕ್ಕೆ. ನಿನ್ ದಾರಿ ನೋಡ್ಕೊಂಡೋಗು, ಮರ್ಯಾದೆ ಕಾಪಾಡ್ಕೊ. ಯಾಕೋ ಮುತ್ತಣ್ಣ ಸಪ್ಪೆ ಆಗ್ಬಿಟ್ಟಿ? ಇಲ್ಲಿರೋರಲ್ಲಿ ಮುಕ್ಕಾಲ್ ಭಾಗ ಎಲ್ಲ ಅವನಂತಾರೆ ಕಣ. ನನ್ನೂ ಸೇರಿಸಿ, ಇನ್ಮೇಲೆ ನಿನ್ನೂ ಸೇರಿಸಿ. ಇದೆಲ್ಲ ಮಾಮೂಲು. ನಡಿಯೋ ನಡಿಯೋ. ಓಹೋ, ಚಂಡು ಸ್ವಾಮಿ ಅವರ ಆಗಲ್ಲಪ್ಪ. ನಿಮ್ ಸಂಗ್ರಗಾರ? ಹೌದು, ನನ್ ಗೂಟ. ನಿಮ್ ಸಂಗ್ರಗಾರ? ಹೌದೌದು. ನೀನ್ ಇಲ್ಲೇ ದೋಸ್ನ ಈ ಮನೆ ಕಾಯ್ಕಣವ. ಅವನೇ ದಿನ ಕಾಯೋದು. ಇಲ್ಲೇ ಇರೋ, ಟ್ಯೂಬ್ ಹಾಕ್ತೇನೆ. ಅದೆಂತರ ಟ್ಯೂಬು? ಅಯ್ಯೋ ರಂಗಣ್ಣ, ಬೆಂಗಳೂರು ಅಂದ್ರೆ ಬರೀ ಮಾಡಿ ಮನೆಗಳೇ ಅದೇ, ಬರೀ ಮೋಟ್ರ್ನಾಗೆ ಓಡಾಡೋ ಜನಗಳವರು ಎಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲೂ ಮುರುಕಲ್ ಮನೆ, ಗುಳ್ಳುಗಳು, ಹೊಟ್ಟೆ ಬಟ್ಟೆ ಗಿಲ್ದವ್ರು ಮಸ್ತಾಗವ್ರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಹಳ್ಳಿನೇ ವಾಸಿ. ಮುತ್ತಣ್ಣ, ನಿನಗಿನ್ನೂ ಪ್ರಪಂಚದ ಜ್ಞಾನ ಸಾಲ್ದು ಕಣ. ನಿಂಗೈತಾ? 20 ವರ್ಷ ಎಕ್ಸ್ಪೀರಿಯನ್ಸ್ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ. ಮುತ್ತಣ್ಣ, ಅಣ್ಣ, ಇಲ್ಲಿ ಸಿರಿವಂತಿಕೆ ಕೇವಲ ಕೆಲವೇ ಜನರ ಸೊತ್ತಾಗಿ ಹೋಗಿದೆ ಕಣೋ. ಅತ್ತ ಕಡೆ ನೋಡು ಉಪ್ಪರಿಗೆ ಮೇಲೆ ಉಪ್ಪರಿಗೆಗಳು, ಇತ್ತ ಕಡೆ ನೋಡು ಗುಡಿಸಲು ಪಕ್ಕದಲ್ಲಿ ಗುಡಿಸಲುಗಳು. ಅವರ ಮನೆ ಮುಂದೆ ಉದ್ಯಾನವನ, ನಮ್ಮ ಮನೆ ಮುಂದೆ ಕಸದ ಕುಪ್ಪೆಗಳು. ಅಲ್ಲಿ ಅಲ್ಸೇಷನ್ ನಾಯಿ, ಇಲ್ಲಿ ಕಂಟ್ರಿ ನಾಯಿ. ಅಲ್ಲಿ ಶ್ರೀಮಂತಿಕೆಯ ಮಜಾ, ಇಲ್ಲಿ ಬಡತನದ ಸಜಾ. ನಮ್ಮೂರ್ನಾಗೆ ಒಂದ್ಸಲ ಸದಾರಾಮೆ ನಾಟಕ ಆಡಿದ್ರು.
ಅದ್ರಾಗೆ ಕಲ್ಲಿನ ಪಾರ್ಟ್ ಮಾಡ್ದಂಗಿತ್ತು ಈಗ ನೀವು ಮಾಡದ್ದು. ಹೌದು ಕಣೋ, ಈ ಬಡತನದ ಬೇಗ ತೀರ್ಸ್ಕೊಳಕ್ಕೆ ಪ್ರತಿಯೊಬ್ರು ನಾಟಕ ಆಡ್ಲೇಬೇಕು ಕಣೋ. ದೇವರು ಬಡತನ ಕೊಟ್ಟಿರ್ಬೋದು ಕಣಯ್ಯ, ಆದ್ರೆ ಕೊಳತನ ಕೊಟ್ಟವನ ಇಷ್ಟು ಚಿಕ್ಕ ಮನೆನ ಅಚ್ಚುಕಟ್ಟಾಗಿ ಇಟ್ಕೊಳಕ್ ಬರ್ದಿಲ್ಲ ಜನ, ಅಷ್ಟು ದೊಡ್ಡ ಬಂಗ್ಲೆ ಚೆಂದಾಗಿ ಇಟ್ಕತಾರ. ಎಳನಿಂದ ಮನೆ ಮುಂದೆ ಕಸ ಕಡ್ಡಿ ಸುರ್ಕೋ, ದುರ್ನಾತ ಕುಡಿ, ರೋಗ ರುಜಿನ ಅನುಭವಿಸು ಅಂತ ಹೇಳ್ಕೊಟ್ಟವನೇನಯ್ಯ ದೇವ್ರು. ಆ ದೇವ್ರು ಹೇಳಿದಾನೋ ಬಿಟ್ಟಿದಾನೋ, ನನಗಂತೂ ಈ ಗುರುಸಿನ ವಾಸ ಸಾಕಾಗಿ ಹೋಗಿದೆ. ರಂಗಣ್ಣ ಗುಡಿಸು ಅಂತ ಕಲ್ಪನೆ ಮಾಡ್ಬೇಡ ಕಣಪ್ಪ. ನಮ್ಮ ಹಳ್ಳಿ ಮೇಷ್ಟ್ರು ಹೇಳ್ತಿದ್ರು, ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಗುಡಿಸಿನಿಂದಾನೇ ಬಂದಿದ್ದು ಅಂತ. ಹೌದು ಮುತ್ತಣ್ಣ, ಕೆಸರಿನಿಂದ ತಾವರೆ ಬಂದ ಹಾಗೆ, ಚಿಪ್ಪಿನಿಂದ ಮುತ್ತು ಬಂದ ಹಾಗೆ, ಈ ಗುಡಿಸ್ಲಿಂದ ಈ ಮಹಾತ್ಮ ಬಂದ. ಎಲ್ಲಾರು ಸಂತಿ ನಾ ಇದೇನಪ್ಪ ಅಂತೀನಿ, ಇವರೇ ಮಹಾತ್ಮರಂತೆ. ಹೌದು, ಯಾವ್ದಾದ್ರು ನಾಟಿನ ಪಾರ್ಟಿಗೆ ಮಾಡ್ತಿದ್ದ ನೀನು? ಹೌದು ಅಂತಣ್ಣ, ಜೀವನ ಅನ್ನೋ ನಾಟಕದಲ್ಲಿ ಪ್ರತಿನಿತ್ಯ ಪಾರ್ಟ್ ಮಾಡ್ತಾನೆ ಇದ್ದೀನಿ. ಈಗ ನನ್ನ ನಟನಾ ಶಕ್ತಿನ ಇವತ್ತಲ್ಲ ನಾಳೆ ಸಿನಿಮಾ ರಂಗದಲ್ಲಿ ತೋರಿಸ್ಬೇಕು ಅಂತ ಬಹಳ ಆಸೆ. ನಮ್ಮಂತ ಬಡವರು ಬೇಗ ಸಾವುಕಾರ ಬೇಕಾದ್ರೆ ಇರೋದು ಇದೊಂದೇ ದಾರಿ. ನೋಡ್ತಾ ಇರು, ಇವತ್ತಲ್ಲ ನಾಳೆ ನಾನ್ ಪಾರ್ಟ್ ಮಾಡಿರೋ ಸಿನಿಮಾದಲ್ಲಿ ನೀನ್ ಕ್ಯೂನಲ್ಲಿ ಬಂದು ನಿಂತ್ಕೋತ್ಯಾ. ನೀನ್ ಮುಗ್ತಾನೆ ಇರ್ತೀಯ, ಪೊಲೀಸ್ನವ್ರು ನಿಮ್ಗೆ ತಳ್ತಾನೆ ಇರ್ತಾರೆ. ಯಾವನೋ ಬಂದ ನಿಮ್ ನಂಟ ಮನೆ ಹಾಳಾಗ ಬಂದೆ ದಯ ಮಾಡಿಸ್ಬೇಕು ಜಟಕಲಾನ್ ಮಾರ್ವಾಡಿ ಸಾಹೇಬ್ರು. ದಯ ಮಾಡ್ಸೋದು ಸಬಿ ಬಾದ್ನೆ ಪಹಲೆ ಪೈಸೆ ನಿಕಾಲೋ. ಯಾಕೋ ಮಾರ್ವಾಡಿ ಪೈಸಾ ಅಂತ ಸುಮ್ಮನೆ ಆಯಾಸ ಮಾಡ್ಕೋತ್ಯಾ, ನಿಮ್ ದುಡ್ಡು ಎಲ್ಲೂ ಹೋಗಲ್ಲ. ಬರುತ್ತೆ ಬರೋದಿಗಿರೋದು ಸಬಿ ಬಾದ್ನೆ ಕಬ್ಬೇಕಾಯ್ ಬೋಲ್ತೀನಿ. ಮಾರ್ವಾಡಿ, ನಿನ್ನ ಯಾಕೆ ಸಾಲ ಮಾಡ್ದೆ ಹೇಳು? ದಾಗಿತ್ತು ತಕೊಂಡಿ, ಅಲ್ಲೇ ತಪ್ಪು ನೋಡು. ನಿನಗೆ ಚೆನ್ನಾಗಿ ಕನ್ನಡ ಮಾತಾಡಕ್ ಬರಲ್ಲ. ನನ್ನ ಹತ್ರ ಸಾಲ ವಸೂಲು ಮಾಡಕ್ಕೆ ಅಂತ ದಿನ ಬಂದು ಕನ್ನಡ ಮಾತಾಡಿ ಚೆನ್ನಾಗಿ ಕನ್ನಡ ಕಲೀಲಿ ಅಂತ ನೀನ್ ನಮ್ಮವನಾಗಲಿ ಅಂತ. ये करते सभी बाद में पहले पैसे निकालो नहीं तो ನಿಮಗೆ ಮರ್ಯಾದೆ ತೆಗಿತಾ. ಮರ್ಯಾದೆ ತಾನೆ ಇದ್ದಿರ್ತಾನೆ, ನಿಕಾಲೋ. ಅರೆ ಗಿಟ್ಟಿಗೆ ಬಚ್ಚೆ ತುಮ್ ಕಭಿ नहीं ಎಷ್ಟು ಕೊಡ್ಬೇಕು? 20 ರೂಪಾಯಿ. 20 ರೂಪಾಯಿ ಅಂದ್ರೆ ಎಷ್ಟ? 20 ರೂಪಾಯಿ. 20 ರೂಪಾಯಿ ಸರಿ ಗೈತ್ರ ನೋಡಿ. राम जी की ನೀವು बहुत अच्छा आदमी इधर है. ಇಲ್ಲೇ ನೋಡ್ತಾ ಇದ್ದೀಯ, ಯಾರಪ್ಪನ ಮನೆ ದುಡ್ಡು ಅಂತ ತಕೊಂಡ್ಬಿಟ್ಯೋ? ಇನ್ನೇನು ಅವರಪ್ಪನ ಮನೆದು ಕಣಪ್ಪ, ನಿಮ್ಮಪ್ಪನ ಮನೆದ. ಮರ್ಯಾದೆ ದುಡ್ಡು ಅವನ ಹತ್ರ ತಗೊಂಡಿದ್ದ ಇಲ್ಲ ನೀನು? ಮುಟ್ಟಪ್ಪ ಆಕಾಶದಿಂದ ಹಿಡಿದು ಮರ್ಯಾದೆ ರಾಮಣ್ಣ. ಆ ದುಡ್ಡಿದ್ದಿದ್ರೆ ಇನ್ನ 2 ದಿವಸ ಊಟ ಮಾಡುವಾಗಿತ್ತು. ಎಲ್ಲಪ್ಪ ಹೋಗ್ಲಿ ಬೆಳಿಗ್ಗೆ ಎಲ್ಲುಡ್ಕಪ್ಪ ಸಿಗಲೇನಾ? ನೋಡು, ಇನ್ಮ್ಯಾಕಿಂದ ಈ ಕೆಲಸ ಎಲ್ಲ ಮಾಡಬೇಡ. ಮನಸ್ಸಿನ ಹುಟ್ಟಿದ ಮೇಲೆ ಮರ್ಯಾದೆಯಿಂದ ಬಾಳ್ಬೇಕು, ಕಷ್ಟ ಪಡ್ಬೇಕು, ದುಡಿಬೇಕು. ಯಾವ್ದಾದ್ರು ಕೆಲಸ ಇರುತ್ತೆ ನೋಡಪ್ಪ. ಹೌದಪ್ಪ, ನಾನು ನೀನು ಮಾಡಿರೋ ಪಾಸ್ಗೆ ಕೊಟ್ಬಿಡ್ತಾರೆ ಕೆಲಸನ. ಈಗ ನೀನು ಏಟೊಂದು ಆಟ ಆಡ್ತೀಯ? ಮುತ್ತಣ್ಣ, ನಿನ್ ಕ್ರಾಪ್ ಕಟ್ ಮಾಡಿಸಿ ಪರ್ಸನಾಲಿಟಿ ಇಂಪ್ರೂವ್ ಮಾಡಿಸಿದ್ರು, ಇನ್ನೂ ಕೆಲಸ ಸಿಕ್ಕಿಲ್ವಲ್ಲೋ? ಅಯ್ಯೋ, ಅದೇನ್ ಗೊತ್ತಾ? ಏನದು? ಬ್ಲಡ್ ಬ್ಯಾಂಕ್. ಹಂಗಂದ್ರೇನ? ರಕ್ತ ಕೊಡೋದು, ದುಡ್ಡು ತಗೊಳ್ಳೋದು. ರಕ್ತ ತಗೊಂಡವ್ರು ಏನ್ ಮಾಡ್ತಾರೆ? ರಕ್ತ ಇದ್ದವರು ಕೊಡ್ತಾರೆ. ನಾನು ಎಷ್ಟೋ ಸಲ ದುಡ್ಡುಗೋಸ್ಕರ ರಕ್ತ ಕೊಟ್ಟು ಈಗ ಹೀಗಾಗ್ಬಿಟ್ಟಿದ್ದೀನಿ. ಮಂಗ, ಹಂಗೆಲ್ಲ ರಕ್ತ ಕೊಡಕ್ ಹೋಗ್ಬೇಡ, ಆಮೇಲೆ ಕಾಮಾಲ ರೋಗ ಬಂದ್ಬಿಡ್ತದೆ. ನಂಗ ಹೋಗಲು ಹೋಗೋ. ಲವ್ ಯಾರೋ ಕೆಲಸ ಕೊಡ್ತೀನಿ ಅಂತ ಹೇಳಿಯಾರೆ, ಲಾಸ್ಟ್ ಚಾನ್ಸ್ ಟ್ರೈ ಮಾಡ್ಬಿಡ್ತೀನಿ. ನೀ ಹೋಗು. ದಾರಿಗೆ ತಪ್ಪಿಸ್ಕೊಂಡ್ಬಿಟ್ಯಾ? ಹೋಗೋ. ನೀನು ರಕ್ತ ಕೊಟ್ಬಿಟ್ಯಾ? ಹೋಗೋ. ನಮಸ್ಕಾರ. ನಮಸ್ಕಾರ. ಇಲ್ಲೇನೆ ಕೆಲಸ ಮಾಡ್ತಿರೋದು? ಹೌದು. ಹೌದು,
ಒಳ್ಳೇದು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಟೀ ಕೊಡಿ. ಬನ್ನಿ ತೆಗಿರಿ. ಎಷ್ಟು ಲೀಟರ್ಸು? ಮಡ್ಡಿ ಮನುಷ್ಯನ ಹೆಗ್ಗಣದ ಕಾಟ ಅಂತ ಕಾಣುತ್ತೆ. ಏನಮ್ಮ ಅದು ಶಬ್ದ? ಬೆಕ್ಕು ಬಂದು ಹಾಗಿದಪ್ಪ. ಹಾಲಿಗೆ ಕುಡಿದು ಬಿಟ್ಟಾತು. ಓಡಿಸಮ್ಮ ಅದನ್ನ. ಪೆಟ್ರೋಲ್ ಬಂಕಲ್ಲಿ ಅವತ್ತು ಮೀಟ್ ಮಾಡಿದೆ. ಒಳ್ಳೆ ಮ್ಯಾಗ್ನಿಕ್ ಹೇಳಿದೆ. ನಾನು ಬಂದೆ. ರಾಧಾ, ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ನಾನು ಎಷ್ಟು ಕಟ್ಬಿಟ್ಟು ಬಂದಿದ್ದೀನಿ ಗೊತ್ತಾ? ಎಷ್ಟು ಕಷ್ಟಪಟ್ಟೆ ಇಲ್ಲಿ ಬಂದೆ. ನಿಮ್ಮ ಅಪ್ಪನ ಕಲ್ಲಿದೆ. ನೀನು ಕೊಕ್ಕೆ ಆಗ್ದೆ. ನೋಡಿ, ನನಗೂ ಅಷ್ಟೇ. ಆದ್ರೆ ರಾತ್ರಿ ಮಾತ್ರ ಕಳ್ಳ ಬಂದಾಗ ಬರಬೇಡಿ. ಬೀಟ್ ಪೊಲೀಸ್ನವ್ರು ಬರ್ತಾರೆ. ಬೀಟ್ ಪೊಲೀಸ್ನವ್ರು ಬಂದ್ರೇನಂತೆ? ನಾನು ಮೀಟ್ ಮಾಡ್ತಾ ಬಂದಿರೋದು. ರಾಧಾ, ಹಗಲೊತ್ತು ನಿಮ್ಮ ಅಪ್ಪ ಮನೇಲಿರ್ತಾನ? ರಾತ್ರಿ ಹೌದಾ? ಬಿಡು, ಇನ್ನತ್ರ ನಿಲ್ಲಿಸು. ಇನ್ಮೇಲೆ ನಾನು ಹಗಲೊಟ್ಟೆ ಬಂದು ನಿನ್ನ ಮೀಟ್ ಮಾಡ್ತೀನಿ. ರಾಧಾ, 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 ರಾಧಾ. ಸರಿ. ಯಾಕಮ್ಮ ಮನೇಲಿಲ್ಲಮ್ಮ? ಈಗ ತಾನೇ ಬೆಕ್ಕುನ ಓಡಿಸ್ ಬಂದೆಪ್ಪ. ಬೀದಿ ಬೇಕೋ ಪಕ್ಕದ ಮನೆ ಬೇಕೋ? ಬೀದಿ ಬೆಕ್ಕು. ಬೀದಿ ಬೇಕಾದ ಮೇಲೆ ಗಲಾಟೆ ಜಾಸ್ತಿನೇ. ಮಲ್ಕೊ ಮಲ್ಕೊ. ಟೀ ಕೊಡಿ. ಟೀ ಕೊಡ್ತೀರಾ? ಎಷ್ಟು ಲೀಟರ್ ಸಾಕಿ? ಎಷ್ಟು ಲೀಟರ್ ಸಾಕಿ? ಎಷ್ಟಾದ್ರೂ ಹಾಕಿ. ಎಷ್ಟು ಲೀಟರ್ ಸಾಕ್ಲಿ ಅಂದ್ರೆ? 10 ಲೀಟರ್ ಹಾಕಿ. ಮೇಡಮ್, ದೃಷ್ಟಿ ನೇರವಾಗಿರ್ಲಿ. ಹಿಂದೆ ಡಾಶ್ ಹೊಡಿತೀರಾ? ಏನಮ್ಮ ಮುತ್ತಣ್ಣ, ಅಂಬಾಸರ ಪುರಲ್ಲಿ ಡಾ ಹೊಡಿತಾ ಇದಾವಲ್ಲ? ಸದಾಶಿವನಿಗೆ ಅದೇ ಜ್ಞಾನ ಅಂತ ಬರೀ ಇದರಲ್ಲಿ ಇರು. ನಮ್ಮ ಹತ್ರನೇ ಕಣ್ಣ ಮುಚ್ಚ ಆಟ ಆಡ್ತೀಯಾ? ನೋಡ್ತಾ ಇರು. ನೀ ಅಪ್ಸರೇನ್ ಮದುವೆ ಆಗಕ್ ಮುಂಚೆ ನಾನು ಅಪ್ಸರೇ ಸಖಿ ಜೊತೆ ಮಗುನ ಎತ್ಕೊಂಡು ಬರ್ಲಿಲ್ಲ. ನನ್ನ ಹೆಸರು ರಂಗಾನೇ ಅಲ್ಲ. ನೀನು ಹೋಗ್ಬರ್ಸು. ಕಾರ ಹೋಗ.
ನಾನೆಲ್ಲ ಬರ್ದಿದ್ದು ಗೀತ. ಅಯ್ಯಯ್ಯೋ, ಇದ್ಯಾರು ಮಾಡಿ ಕೆಲಸ? ಗಾಳಿ ನೀರ್ವಲ್ಲ. ಬಾಯಿಲ್ಲಿ ಗಾಳಿ ಹೊಡಿತೀನಿ. ಇದು ಸೈಕಲ್. ಹೌದಾ? ನೋಡು, ಪಕ್ಕದ ಬೀದಿಲಿ ನನ್ನ ಫ್ರೆಂಡ್ ಸುಲ್ತಾನ್ ಸೈಕಲ್ ಶಾಪ್ ಇದೆ, ಅಲ್ಲಿ ಪಂಪೊಂಡು ಕಳಿಸ್ತೀನಿ. ಬಾ ಹೋಗೋಣ. ಸರಿ ಮಹಾರಾಯ. ಸರಿ ಮಹಾರಾಣಿ. ಬೆಳಿಗ್ಗೆನೆ ಎದ್ದು ಬಂದ್ಬಿಟ್ಟ. ಮುಂದಕ್ಕೆ ಹೋಗು. ಕ್ಷೇಮವಾಗಲಿ, ಕ್ಷೇಮವಾಗಲಿ, ಮಹಾಲಕ್ಷ್ಮಿ ಮಂಗಳವಾಗಲಿ. ನಿಮ್ಮಪ್ಪ ಒಳಗೆ ಇರಲಿ, ನಿನ್ನ ಹತ್ರವೇನು? ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. 6 ಅಕ್ಷರದಲ್ಲಿ ನಿನ್ನವನ್ನೇ 6 ವಿಷಯ ನುಡಿದೈತೆ. ಹೇಳಿ ಹೋಗ್ತೀನಿ ತಾಯಿ, ಹೇಳಿ ಹೋಗ್ತೀನಿ. ನೀನು ಹೋಗಲಿಲ್ಲ ಅಂದ್ರೆ ನಿನ್ನ ನಡುಮನೆ ಒಳಗೆ ಕೂರಿಸ್ಕೊತೀನಿ ಕಣ. ಹೋಗ ಬೇಕೂಪ. ಹೇಳ್ತೀನಿ ಹೇಳ್ತೀನಿ, ಮನೆ ಯಜಮಾನ್ರ ವಿಷಯ ಹೇಳ್ತೀನಿ. ಅದು ನೀನೇನು ಹೇಳೋದು? ಹೇಳ್ತೀನಿ ಹೇಳ್ತೀನಿ ಅಣ್ಣ. ಯಾರು ಅಣ್ಣ? ಪೆಟ್ಟಿಗೆ ಒಳಗಿರೋ ಹಣ ವಿಷಯ ಬಂದೈತೆ ಬಂದೈತೆ. ರಾಯರ ಪಕ್ಕದಲ್ಲಿ ಪ್ರೇತಗಳ ಬಂದೈತೆ. ಏನ್ ಬಂದಿದೆಯೋ? ಸಾಯೋಕ್ಕೆ ಮುಂಚೆ ಪ್ರೇತಗಳ ಬಂದೈತೆ. ಹಾ, ಈ ಮನೆ ಬಾಗಿಲಿಗೆ ಮೃತ್ಯು ಬಂದೈತೆ. ಮುದುಕಪ್ಪನ ತಲೆ ಮೇಲೆ ಸಾವು ಕುಂತೈತೆ. ರಾತ್ರಿ 12 ಗಂಟೆ ಆದ್ರೆ ಮುದುಕಪ್ಪನ ಜೀವ ಇದು ನಿಜವೇನೋ ತಮ್ಮ? ಶಿವನಾಣಿಗೂ ಸತ್ಯ, ತಲೆ ಮ್ಯಾಗಿರೋ ಪೇಟದಾಣಿಗೂ ಸತ್ಯ, ನೀನು ಪೆಟ್ಟಿಯಾಗಿ ಬಚ್ಚಿದ್ರು ಲಕ್ಷ್ಮೀನಾಣಿಗೂ ಸತ್ಯ ತಮ್ಮ. ನನಗೆ ಅಕ್ಕಿ ಬೇಡ, ಹಕ್ಕಿ ಬೇಕು. ಕಣ್ಣಾಗಿ ನೀರು ಹಾಕಬೇಡವ್ವ, ಸಾವಿನ ಸುದ್ದಿಗೆ ಸುಖಬೇಡವ್ವ. ನಿಮ್ಮಪ್ಪನ ಆಸೆ ಏನಿದೋ ಅದೆಲ್ಲ ತಿಳಿಸವ್ವ. 12 ಗಂಟೆಗೆ ನಿಮ್ಮಪ್ಪ ಯಜಮಾನರು ಕಾರ್ ಕಾರ್ ಕಾರ್. ರಾಧಾ, ಹೋಗಪ್ಪ. ಯಮನ ಹತ್ರ ಹೋಗಿ ನನ್ನ ಮದುವೆ ಆಗೋರು ನಮ್ಮಪ್ಪರಿಗೆ ಆಯಸ್ ಕೊಡು ಅಂತ ಕೇಳ್ಕೊ ಹೋಗಪ್ಪ. ನಾನು ಹೋಗಲ್ಲಪ್ಪ, ನೀನೇ ಹೋಗಪ್ಪ. ಮತ್ತೆ ನಾನೇ ಹೋಗಲ್ಲ? ದಯವಾಗುತ್ತಲ್ಲಮ್ಮ. ಕಾಯ ಮುಕ್ಕೊಂಡು ಹೋಗಪ್ಪ, ಏನೋ ಆಗಲ್ಲ. ಹೋಗಪ್ಪ. ನನ್ನ ಪ್ರಾಣ ಈಗಲೇ ತಗೊಂಡು ಬೇಡಪ್ಪ. ನಾನು ಈ ಭೂಮಿನೇ ಮಾಡ್ಬೇಕಾದ ಬೇಕಾಗ್ತಿದೆ ಅಪ್ಪ. ನನ್ನ ಕಾಪಾಡು. ಸಾಧ್ಯವಿಲ್ಲ. ನಿನ್ನಂತ ಪಾಪಿಗಳಿಂದ ಭೂಮಿಯ ಭಾರ ಅತಿ ಹೆಚ್ಚಾಗಿದೆ. ಮಗನೇ, ನಿನ್ನ ಪ್ರಾಣವನ್ನು ಹೀರಲೇಬೇಕು. ಪ್ರಭು, ಬೇಡ ಪ್ರಭು, ಇನ್ನು ಕೊಂಚ ಕಾಲ ನನ್ನ ಪ್ರಾಣ ಉಳಿಸ್ಕೊಡು ಪ್ರಭು. ಕೇಳ್ಕೊಳೆ. ಚಿತ್ರಗುಪ್ತ ಪ್ರಭು, ಇವನಿನ್ನೂ ಉಳಿಯಬೇಕಂತಲ್ಲ, ಉಳಿಸೋಣವೇ ಪ್ರಭು. ಇವನು ಮಾಡಿದ ತಪ್ಪನ್ನೆಲ್ಲ ಹೇಳಿದ್ರೆ ಇನ್ನು 5 ವರ್ಷ ಆಯ್ತು ವೃದ್ಧಿ ಆಗ್ತದೆ. ಸರಿ, ಹಾಗಾದ್ರೆ ಹೋಗಲಿ. ಅಯ್ಯಯ್ಯೋ, ನಾನೇನು ಅಂತ ಮಾಡಬಾರ್ದು ತಪ್ಪನ್ನ ಮಾಡಿಲ್ಲ ಪ್ರಭು. ಸುಳ್ಳು ಹೇಳಬೇಡ. ಇಲ್ಲಿ ಬಂದಿರುವುದು ಯಾರು ಗೊತ್ತಾ? ಯಮ. ನೀನು ಮಾಡಿರೋ ಪ್ರತಿಯೊಂದು ಪಾಪವೂ ಇಲ್ಲಿ ರೆಕಾರ್ಡ್ ಆಗಿದೆ.
ನಿಜ ಹೇಳು. ಇಲ್ಲ ನಿಜ ಹೇಳ್ತೀನಿ ಪ್ರಭು, ನಿಜ ಹೇಳ್ತೀನಿ. ಅನದಾಸೆಯಿಂದ ಗುಂಡನಾಥೆಯಿಂದ ರಾಜಪ್ಪನ ಜೊತೆ ಸೇರಿ ಉಂಡು ಮನೆಗೆ ಎರಡು ಬಗೆದು ಬಿಟ್ಟೆ. ಸುಧಾಕರ್ನ ರಾಜಪ್ಪ ಮಾಡಿಬಿಟ್ಟೆ ಪ್ರಭು. ಸುಧಾಕರ ಮನೇಲಿ ಇದ್ದಾನೆ. ಅಯ್ಯೋ, ನಾನು ಹೇಳ್ತಾ ಇರೋದು ನಿಜ, ಪ್ರಮಾಣ, ಸತ್ಯ. ಅವ್ರು ಸುಧಾಕರ್ನಲ್ಲ, ಸುಧಾಕರ್ ಹೇಳ್ತಾರೆ ರಾಜಪ್ಪ ರಾಜಪ್ಪ. ನಿಜ ಹೇಳ್ತಿದ್ದಾನೆ ಪ್ರಭು, ನಿಜ ಹೇಳ್ತಿದ್ದಾನೆ. ಹೌದಾ? ಸಂತೋಷ. ಸರಿ, ಹಾಗಾದ್ರೆ 5 ವರ್ಷ ಈಗ ಸ್ಯಾಂಕ್ಷನ್. ಅಪ್ಪ ಮೆಲ್ಲಿಗೆ. ರಂಗನಾಥಯ್ಯ, ರಂಗನಾಥಯ್ಯ, ನಿಮ್ಮಿಂದ ಎಂಥ ಅಚಾತುರ್ಯ ನಡೆದೋಯ್ತು. ಪ್ರಾಣ ಕೊಟ್ಟಿದ್ದ ನನ್ನ ಅಣ್ಣನ್ನ ಅಪಾಯದಲ್ಲಿ ಸಿಕ್ಕಾಕಿದ್ರೆ ದೇವರಾಗಿರೋ ಇವರನ್ನ ಅನ್ನಬಾರ್ದ ಮಾತನಾಡಿ ಅವ್ರ ಮನಸ್ಸು ನಾಶ ಮಾಡಿದ್ರಿ. ನೀವು ನಿಜವಾಗ್ಲೂ ಮನುಷ್ಯ ಅಲ್ಲ ಕಣ್ರಿ. ಅಮ್ಮ ಗೀತಾ, ಸ್ವಾರ್ಥಕ್ಕೋಸ್ಕರ ಅನ್ನ ಇಟ್ಟು ಮನೆಗೆ 2 ಬಗೆದೆ ನನ್ನ ಕ್ಷಮಿಸ್ಬಿಡಮ್ಮ. ದೊಡ್ಡವ್ರು ಹೇಳ್ತಾ ಇದ್ರು ಈ ಕಾಲದಲ್ಲಿ ಮಾಡಿದ ಪಾಪನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ. ಆದ್ರೆ ಈಗ ಹಾಗಿಲ್ಲ, ದೋಸೆನ ಮಗುಚಾಗದಾಗೆ. ಅದಕ್ಕೆ ಇವರೇ ಉದಾಹರಣೆ. ಅಲ್ಲದೆ ಜಾಕ್ಪಾಟ್ ರಂಗನಾಥ್ ರಾಯ್. ಅಯ್ಯೋ ಪಾಪ, ತೊಡ ಬಿಡ.